ಮನೆಯಲ್ಲಿ ಮಿಕ್ಕಿರೋ ಚಪಾತಿ ಅಥವಾ ಪರೋಟ ಇದೆಯಾ? ಹಾಗಾದರೆ ಹಾಗೆ ತಿನ್ನುವ ಬದಲು ಹೀಗೆ ಕ್ರಿಸ್ಪಿ ಚೀಸ್ ಪರೋಟ ಮಾಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಮೊದಲಿಗೆ ಆಲೂಗೆಡ್ಡೆ, ಟೊಮೆಟೊ, ಕ್ಯಾಪ್ಸಿಕಮ್ ಈ ಮೂರನ್ನು ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಬೌಲಲ್ಲಿ 2 ಎಗ್ ಹಾಕಿ ಅದಕ್ಕೆ ಖಾರಕ್ಕೆ ಮೆಣಸಿನ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಒರಿಗ್ಯಾನೋ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಸ್ಪ್ರೆಡ್ ಮಾಡಿರೋಂತಹ ಬೆಣ್ಣೆಗೆ ನಾವು ಆಗಲೇ ಸ್ಲೈಸ್ ಮಾಡಿರೋಂತಹ ಆಲೂಗೆಡ್ಡೆನ ನೀಟಾಗಿ ಹಾಕ್ಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ. ಇದಂತೂ ಎಲ್ಲ ಮಕ್ಕಳುಗಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೇಲಿ 1 ಟೈಮ್ ಟ್ರೈ ಮಾಡಿ. ಇವಾಗ ಆಲೂಗೆಡ್ಡೆ ಗೋಲ್ಡನ್ ಬ್ರೌನ್ ಬಂದಿದೆ. ಅದರ ಮೇಲ್ಗಡೆನೆ ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ 2 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ನಂತರ ನಾವು ಆಗಲೇ ತಯಾರಿಸಿದಂತಹ ಮೊಟ್ಟೆನ ಇದ್ರ ಮೇಲ್ಗಡೆ ಹಾಕಿ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೀಗೆ ಬೇಯಿಸಿದಾದ ನಂತರ ಮಿಕ್ಕಿರೋ ಅಂಥ ಚಪಾತಿ ಅಥವಾ ಪರೋಟನ ಅದ್ರ ಮೇಲ್ಗಡೆ ಹಾಕಿ ನೀಟಾಗಿ ಒತ್ತಿ ಫ್ಲಿಪ್ ಮಾಡ್ಕೊಳ್ಳಿ. ನಂತರ ನಾನು ಇಲ್ಲಿ ಖಾರಕ್ಕೆ ಸಿಜ್ವಾನ್ ಚಟ್ನಿನ ಯೂಸ್ ಮಾಡಿದ್ದೀನಿ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಬೇಕಾದರೆ ಅಚ್ಕಾರದ ಪುಡಿನೂ ಯೂಸ್ ಮಾಡ್ಬೋದು, ಆದರೆ ನಾನಿಲ್ಲಿ ಸಿಜ್ವಾನ್ ಚಟ್ನಿನ ಯೂಸ್ ಮಾಡಿದ್ದೀನಿ. ಪರೋಟ ಸ್ಪೈಸಿಯಾಗಿ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಸಾಕಷ್ಟು ಚೀಸ್ ಹಾಕಿ 2-3 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಈ ಪರೋಟನ ಅರ್ಧಕ್ಕೆ ಮಡಚಿ ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಡಿ. ಸೂಪರ್ ಕ್ರಿಸ್ಪಿ ಚೀಸ್ ಪರೋಟ ರೆಡಿ. ಇದು ತುಂಬಾ ಸ್ಪೈಸಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ಇವಾಗ ಮಕ್ಕಳುಗಳಿಗೋಸ್ಕರ ಟೊಮೆಟೊ ಚೀಸ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೇಮ್ ಪ್ಯಾನಲ್ಲೇ ನಾನಿವಾಗ ಮಾಡ್ತಿದ್ದೀನಿ. ನಂತರ ಅದೇ ಬೌಲಲ್ಲಿ 2 ಮೊಟ್ಟೆ ಹಾಕಿ ಅದಕ್ಕೆ ಖಾರಕ್ಕೆ ಮೆಣಸಿನ ಪುಡಿ ಮತ್ತು ಒರಿಗ್ಯಾನೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದೇ ಪ್ಯಾನಲ್ಲೇ ಈಗ ಸ್ಲೈಸ್ ಮಾಡಿರೋ ಅಂಥ ಆಲೂಗೆಡ್ಡೆನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ಟೊಮೆಟೊ ಹಾಕಿ, ನಾನಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡಿಲ್ಲ, ಟೊಮೆಟೊ ಯೂಸ್ ಮಾಡಿದ್ದೀನಿ. ನಂತರ ನಾವು ಆಗಲೇ ಮಿಕ್ಸ್ ಮಾಡಿರೋಂತಹ ಮೊಟ್ಟೆನ ಈ ಟೊಮೆಟೊ ಮೇಲ್ಗಡೆ ಹಾಕ್ಕೊಂಡು 2-3 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಮಿಕ್ಕಿರೋ ಅಂತಹ ಪರೋಟನ ಈ ಟೊಮೆಟೊ ಮೇಲ್ಗಡೆ ಹಾಕಿ ಒತ್ತಿ ಪ್ರೆಸ್ ಮಾಡಿ ನೀಟಾಗಿ ಫ್ಲಿಪ್ ಮಾಡ್ಕೊಳ್ಳಿ. ಇವಾಗ ಬೇಕಾದಷ್ಟು ಚೀಸ್ ಹಾಕಿ ನಂತರ ಸ್ವಲ್ಪ ಟೇಸ್ಟ್ಗೋಸ್ಕರ ಕೆಚಪ್ ಮತ್ತು ಮಯೋನೀಸ್ನ ಯೂಸ್ ಮಾಡಿ. ಇವಾಗ 2 ನಿಮಿಷ ಬೇಯಿಸಿ ಆ ಪರೋಟನ ಅರ್ಧಕ್ಕೆ ಮಡಚಿ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಸೂಪರ್ ಕ್ರಿಸ್ಪಿ ಚೀಸ್ ಪರೋಟ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಹನಾ ಗೌಡ 2018